ನಮಸ್ತೆ ಫ್ರೆಂಡ್ಸ್, ವಿ ಫ್ಯಾಷನ್ ಚಾನಲ್ಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ. ಸೊ ಇವತ್ತಿನ ಟಾಪಿಕ್ ಅಲ್ಲಿ ನಿಮಗೆ ಹ್ಯಾಂಡ್ ವರ್ಕ್ ಬ್ಲೌಸ್ ಡಿಸೈನ್ ನ ವ್ಯತ್ಯಾಸ ಅಂದ್ರೆ ಹೇಗೆ ಮಾಡಿಸ್ಬೇಕು, ಹೇಗೆ ಮಾಡಿಸಿದ್ರೆ ಚೆನ್ನಾಗಿರುತ್ತೆ, ವೆಡ್ಡಿಂಗ್ ಬ್ಲೌಸ್ ನ ಹೇಗೆ ಹ್ಯಾಂಡ್ ವರ್ಕ್ ಅಲ್ಲಿ ಡಿಸೈನ್ ಮಾಡಿಸಿದ್ರೆ ಚೆನ್ನಾಗಿರುತ್ತೆ ಅನ್ನೋ ಐಡಿಯಾ ಕೊಡ್ತಾ ಇದ್ದೀನಿ. ಸೊ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ. ಯಾರ್ಯಾರು ಟೈಲರ್ಸ್ ಇದ್ದೀರಾ ಖಂಡಿತ ಇದು ನಿಮ್ಗೆ ಯೂಸ್ ಆಗುತ್ತೆ. ಸೊ ನನ್ನ ಒಂದು ಐಡಿಯಾನ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಇಂಟ್ರೆಸ್ಟ್ ಇರೋರು ಯೂಸ್ ಮಾಡ್ಕೊಳ್ಬಹುದು. ಹಾಗೆ ನಿಮ್ಮ ಒಪಿನಿಯನ್ ಬೇಕು. ಸೊ ಟಾಪಿಕ್ ನ ಶುರು ಮಾಡಕ್ ಮುಂಚೆ ಚಾನಲ್ಗೆ ಯಾರಾದ್ರೂ ಹೊಸದಾಗಿ ಎಂಟ್ರಿ ಆಗಿದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ವಿಡಿಯೋನ ಶೇರ್ ಮಾಡಿ. ಮೊದಲಿಗೆ ಬೇಸಿಕ್ ಆನ್ಲೈನ್ ಕ್ಲಾಸ್ ಫೆಬ್ರವರಿ 6ನೇ ತಾರೀಕಿಂದ ಶುರು ಆಗ್ತಾ ಇದೆ. ಸೊ ಇದ್ರಲ್ಲಿ ಏನೇನೆಲ್ಲ ಹೇಳ್ಕೊಡ್ತೀನಿ ಅಂತ ಆಲ್ರೆಡಿ ಸುಮಾರು ವಿಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ. ಸೊ ಈ ವಿಡಿಯೋ ಅದ್ರ ಬಗ್ಗೆ ಡೀಟೇಲ್, ಎಷ್ಟನೇ ಡೇಟು, ಯಾವತ್ತು, ಹೇಗೆ ಹೇಳ್ಕೊಡ್ತೀನಿ ಅಂತ. ಸೊ ಹೊಸದಾಗೆಲ್ಲ ಎಂಟ್ರಿ ಆಗ್ತಿದಾರಲ್ಲ ಅವ್ರಿಗೋಸ್ಕರ. ಸೊ ಇದು ಫೆಬ್ರವರಿ 6ನೇ ತಾರೀಕಿಂದ ಶುರುವಾಗ್ತಾ ಇದೆ ಬೇಸಿಕ್ ಆನ್ಲೈನ್ ಕ್ಲಾಸ್. ಈ ಬೇಸಿಕ್ ಆನ್ಲೈನ್ ಕ್ಲಾಸ್ಗೆ ಏನು ಗೊತ್ತಿಲ್ದಿರೋರು, ಟೈಲರಿಂಗ್ ಟಚ್ಚೇ ಇಲ್ದಿರೋರು, ಮತ್ತೆ ಅರ್ಧಂಬರ್ಧ ಕಲ್ತು ಟೈಲರಿಂಗ್ ಸವಾಸನೆ ಬೇಡ ಅಂತ ಬಿಟ್ಟಿರೋರು, ಅಥವಾ ಬೋಟಿಕ್ ಇಟ್ಟಿದ್ದೀರಾ ಅಥವಾ ಟೈಲರಿಂಗ್ ಶಾಪ್ ಇಟ್ಟಿದ್ದೀರಾ, ನಮ್ಗೆ ಕ್ಲಾರಿಟಿ ಇಲ್ಲ, ಫೋಲ್ಡರ್ ಬ್ಲೌಸ್ ಅಥವಾ ಯಾವುದೇ ಬ್ಲೌಸ್ ಆಗ್ಲಿ ನಮ್ಗೆ ಕಾನ್ಫಿಡೆನ್ಸ್ ಇಲ್ಲ, ಮತ್ತೆ ಕಸ್ಟಮರ್ಸ್ ಕಂಪ್ಲೇಂಟ್ಸ್ ಮಾಡ್ತಾ ಇದ್ದಾರೆ, ನಮ್ಗೆ ಕ್ಲಾರಿಟಿ ಬೇಕು ಅನ್ನೋರು, ಈ ಇಷ್ಟು ತರದವರು ನನ್ನ ಬೇಸಿಕ್ ಆನ್ಲೈನ್ ಕ್ಲಾಸ್ಗೆ ಸೇರ್ಕೊಳ್ಬಹುದು. ಈ ಬೇಸಿಕ್ ಆನ್ಲೈನ್ ಕ್ಲಾಸ್ ಅಲ್ಲಿ ಫೋಲ್ಡರ್ ಬ್ಲೌಸ್ ಅಥವಾ ಬ್ಲೌಸ್ ಅಲ್ಲಿ ಏನ್ ರಿಂಕಲ್ಸ್ ಬರುತ್ತೆ, ಶೋಲ್ಡರ್ ಡ್ರಾಪ್ ಆಗುತ್ತೆ, ಆರ್ಮೋಲ್ ರಿಂಕಲ್ಸ್ ಬರುತ್ತೆ, ಇದೆಲ್ಲದಕ್ಕೂ ಕ್ಲಾರಿಟಿ ಇದೆ. ಸೊ ಹಾಗೆ ಇದ್ರ ಜೊತೆಗೆ ಇನ್ನೊಂದು ಹಲವಾರಷ್ಟು ನೀವು ಕಲಿಬಹುದು. ಸೊ ಏನೇನೆಲ್ಲ ಹೇಳ್ಕೊಡ್ತೀನಿ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಮೊದಲಿಗೆ ಏನು ಗೊತ್ತಿಲ್ದಿರೋರಿಗೆ ಮಷಿನ್ ಡೀಟೇಲ್ಸ್, ಮಷಿನ್ ನ ಹೇಗೆ ಮೇಂಟೈನ್ ಮಾಡಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ. ಅದಾದ್ಮೇಲೆ ಮಷಿನ್ ಪ್ರಾಕ್ಟೀಸ್, ಏನು ಗೊತ್ತಿಲ್ದಿರೋರು ಮಿಷಿನ್ ಮೇಲೆ ಹೇಗೆ ಪ್ರಾಕ್ಟೀಸ್ ಮಾಡಬೇಕು ಅಂತ. ಇದು ಏನು ಗೊತ್ತಿಲ್ದಿರೋರು ಅಲ್ಲ, ಅರ್ಧಂಬರ್ಧ ಕಲ್ತ್ ಬಿಟ್ಟಿರೋರು, ಫಿನಿಶಿಂಗ್ ಬರ್ತಾ ಇಲ್ಲ ನನಗೆ, ಬ್ಲೌಸ್ ಸ್ಟಿಚ್ ಮಾಡ್ತೀನಿ, ಡ್ರೆಸ್ ಸ್ಟಿಚ್ ಮಾಡ್ತೀನಿ, ಫಿನಿಶಿಂಗ್ ಬರ್ತಾ ಇಲ್ಲ ನನಗೆ, ಏನಿಗೆ ಬರಲ್ಲ, ನೀವು ಕಲ್ತಿರೋ ದಾರಿ ಸರಿ ಇಲ್ಲ. ಸೊ ಅಂಥವ್ರಿಗೆ ಈ ಮಷಿನ್ ಪ್ರಾಕ್ಟೀಸ್ ಇರುತ್ತೆ. ಮಷಿನ್ ಪ್ರಾಕ್ಟೀಸ್ ಆದ್ಮೇಲೆ ಫ್ಯಾಬ್ರಿಕ್ ಪ್ರಾಕ್ಟೀಸ್, ಫ್ಯಾಬ್ರಿಕ್ ಮೇಲೆ ಹೇಗೆ ಪ್ರಾಕ್ಟೀಸ್ ಮಾಡಬೇಕು, ಸೊ ಯಾವ ಸ್ಟಿಚ್ ನ ಯಾವ ರೀತಿ ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಗೆ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಅನ್ನೋ ಡೀಟೇಲ್ಸ್ ಸಿಗುತ್ತೆ. ಇದಿಷ್ಟು ನಿಮ್ಗೆ ವಿತ್ ನೋಟ್ಸ್ ಸಿಗುತ್ತೆ. ವಿತ್ ನೋಟ್ಸ್ ಏನಕ್ಕೆ ನೋಟ್ಸ್ ಕೊಡ್ತಾ ಇದ್ದೀನಿ ಅಂದ್ರೆ, ನೀವು ನಾಳೆ ದಿವಸ ಕಲ್ತು ಒಂದು 6 ತಿಂಗಳು ವರ್ಷ ಎಕ್ಸ್ಪೀರಿಯನ್ಸ್ ಆದ್ಮೇಲೆ ನೀವು ಒಂದಷ್ಟು ಜನಕ್ಕೆ ಹೇಳ್ಕೊಟ್ಟು ಟ್ರೈನಿಂಗ್ ಕೊಟ್ಟು ಹಣ ಸಂಪಾದನೆ ಮಾಡಲಿ ಅನ್ನೋ ಒಂದೇ ಕಾರಣ ಇಟ್ಕೊಂಡು ಸೊ ಇದೆಲ್ಲದಕ್ಕೂ ನೋಟ್ಸ್ ಕೊಡ್ತಾ ಇದ್ದೀನಿ. ಸೊ ಅದಾದ್ಮೇಲೆ ನಮ್ಮ ಸಬ್ಜೆಕ್ಟ್ ಸ್ಟಾರ್ಟ್ ಆಗುತ್ತೆ. ಸೊ ಫಸ್ಟ್ ಬಂದು ಸಿಮ್ಮಿ ಇರುತ್ತೆ. ಸಿಮ್ಮಿ ಅಲ್ಲಿ ನಿಮ್ಗೆ ಬಾಡಿ ಮೆಷರ್ಮೆಂಟ್ ತೆಗೆಯೋದು ಹೇಗೆ, ಕಟಿಂಗ್ ಮಾಡೋದು ಹೇಗೆ, ಸ್ಟಿಚಿಂಗ್ ಮಾಡೋದು ಹೇಗೆ, ಕಂಪ್ಲೀಟ್ ಯಾವುದೇ ಮೆಷರ್ಮೆಂಟ್ ಕೊಟ್ಟರು ನೀವು ಆರಾಮಾಗಿ ಸಿಮ್ಮಿ ಮಾಡಬೇಕು. ಸೊ ಇದ್ರ ಡೀಟೇಲ್ ಸಿಗುತ್ತೆ. ಅದಾದ್ಮೇಲೆ ಸ್ಮಾಲ್ ಸೈಜ್ ಬ್ಲೌಸ್, ಸಿಮ್ಮಿ ಸ್ಮಾಲ್ ಸೈಜ್ ಬ್ಲೌಸ್, ಸಿಮ್ಮಿನಲ್ಲಿ ಬರೀ ಬಾಡಿ ಟೈಪ್ ಇರುತ್ತೆ. ಅದಾದ್ಮೇಲೆ ಸ್ಮಾಲ್ ಸೈಜ್ ಬ್ಲೌಸ್ ಬಂದಾಗ ನಿಮ್ಗೆ ಸ್ಲೀವ್ ಬರುತ್ತೆ. ಆ ಸ್ಲೀವ್ ಕಟಿಂಗ್ ಮಾಡೋದು ಹೇಗೆ, ಅಟ್ಯಾಚ್ ಮಾಡೋದು ಹೇಗೆ, ಏನೇನ್ ಪ್ರಾಬ್ಲಮ್ ಬರುತ್ತೆ, ಯಾವ ಮೆಷರ್ಮೆಂಟ್ಗೆ ನೀವು ಸ್ಮಾಲ್ ಸೈಜ್ ಬ್ಲೌಸ್ ನ ಯಾವ ರೀತಿ ಮಾರ್ಕ್ ಹಾಕೊಂಡು ಕಟಿಂಗ್ ಮಾಡಬೇಕು, ಸೊ ಇದ್ರ ಡೀಟೇಲ್ ನಿಮ್ಗೆ ಸಿಗುತ್ತೆ. ಅದಾದ್ಮೇಲೆ 6 ಪೀಸ್ ಪೆಟಿಕೋಟ್. 6 ಪೀಸ್ ಪೆಟಿಕೋಟ್ ಮೇಡಮ್ ನಮ್ಗೆ ಅದು ಬೇಡ, ನಾವು ರೆಡಿಮೇಡ್ ಹಾಕೊಳ್ತೀವಿ, ಅದ್ರ ಅವಶ್ಯಕತೆ ಇಲ್ಲ ಅಂತ ಹೇಳೋರು ಸುಮಾರು ಜನ ಇದ್ದಾರೆ. ಸೊ ನಾನು ಅಫ್ಕೋರ್ಸ್ ಹೌದು, ನಾನು ರೆಡಿಮೇಡ್ ತಗೊಳ್ಳೋದು, ಹಾಗಂತ ಹೇಳಿ ಕಲಿಬಾರ್ದು ಅಂತಲ್ಲ. 6 ಪೀಸ್ ಪೆಟಿಕೋಟ್ ಕಲ್ತ್ಕೊಳ್ಳಿ. ಏನಕ್ಕಂದ್ರೆ ಸಿಮ್ಮಿ ಸ್ಮಾಲ್ ಸೈಜ್ ಬ್ಲೌಸ್ ಟಾಪ್ 1 ಆಯ್ತು, ಬಾಟಮಿಗೆ ಏನಾದ್ರು ನೀವು ಕಲಿಬೇಕಲ್ಲ ಬಾಟಮ್ ಸ್ಟಿಚ್ ಮಾಡೋದಕ್ಕೆ. ಸೊ ಹಾಗಾಗಿ 6 ಪೀಸ್ ಪೆಟಿಕೋಟ್ ಒಂದು. ಇನ್ನೊಂದು, ನೀವು ಸ್ಟಿಚ್ ಮಾಡ್ತಾ ಮಾಡ್ತಾ ಎಕ್ಸ್ಪೀರಿಯನ್ಸ್ ಆಗ್ತಾ ಆಗ್ತಾ ಅನಾರ್ಕಲಿ ಡ್ರೆಸ್, ಸೊ ಇದೆಲ್ಲ 6 ಪೀಸ್ ಪೆಟಿಕೋಟ್ಗೆ ಏನು ನಿಯರ್ ಬೈ ಇದೆ. 6 ಪೀಸ್ ಪೆಟಿಕೋಟ್ ಕಲ್ತ್ಕೊಂಡ್ಬಿಟ್ರೆ ಮತ್ತೆ ಅಂಬ್ರಲಾ ಇದೆಲ್ಲ ನಿಮಗೆ 6 ಪೀಸ್ ಪೆಟಿಕೋಟ್ ಕಂಡ್ರೆ ಇದೆಲ್ಲ ನಿಯರ್ ಬೈ, ಅವೆಲ್ಲ ತುಂಬಾ ಈಸಿ ಆಗುತ್ತೆ. ಸೊ ಹಾಗಾಗಿ 6 ಪೀಸ್ ಪೆಟಿಕೋಟ್. ಅದಾದ್ಮೇಲೆ ಫ್ರಿಲ್ ಫ್ರಾಕ್, ಸಣ್ಣ ಮಕ್ಳಿಗೆ ಫ್ರಿಲ್ ಫ್ರಾಕ್, ಸಣ್ಣ ಮಕ್ಳಿಗೇನು ಹೇಗೆ ಯಾವ ಮೆಷರ್ಮೆಂಟ್ ಹೇಗೆ ಹಾಕೋಬೇಕು ಅನ್ನೋದು ಹೇಳ್ಕೊಡ್ತೀನಿ. ಸೊ ಅದೇ ವೇ ಉಪಯೋಗಿಸ್ಕೊಂಡು ದೊಡ್ಡವ್ರಿಗೂ ನೀವು ಮಾಡ್ಕೊಳ್ಬಹುದು, ಆ ಐಡಿಯಾ ನಿಮ್ಗೆ ಸಿಗುತ್ತೆ. ಅದಾದ್ಮೇಲೆ ಅಂಬ್ರಲಾ ಫ್ರಾಕ್ ಸೇಮ್ ಸಣ್ಣ ಮಕ್ಳಿಗೆ ಹೇಳ್ಕೊಡ್ತೀನಿ. ಏನಕ್ಕಂದ್ರೆ ಇವತ್ತಿಗೂ ಕೂಡ ಸಣ್ಣ ಮಕ್ಳದ್ದು ಮೆಷರ್ಮೆಂಟ್ಸ್ ಗೊತ್ತಾಗಲ್ಲ ಕೆಲವು ಟೈಲರ್ಸ್ಗೆ. ಸೊ ಹಾಗಾಗಿ ನಾನು ಸಣ್ಣ ಮಕ್ಳದ್ದು ಹೇಳ್ಕೊಡ್ತೀನಿ. ಅದನ್ನ ಅದೇ ವೇ ಉಪಯೋಗಿಸ್ಕೊಂಡು ದೊಡ್ಡವ್ರಿಗೂ, ನೀವು ಸಣ್ಣ ಮಕ್ಳು ದೊಡ್ಡವ್ರು ಎಲ್ಲ ಯಾವುದೇ ಸೈಜ್ ಬರ್ಲಿ ನೀವು ಮಾಡ್ಬೋದು, ಆ ಐಡಿಯಾ ಇರುತ್ತೆ. ಅದಾದ್ಮೇಲೆ ನಿಮ್ಗೆ ಡ್ರೆಸ್, ಒಂದು ಡ್ರೆಸ್ ಪೀಸ್ ತಗೊಂಡ್ರೆ ಟಾಪ್ ಮತ್ತೆ ಬಾಟಮ್, ಟಾಪ್ಗೆ ಯಾವ ಮೆಷರ್ಮೆಂಟ್ಗೆ ಯಾವ ರೀತಿ ನಾವು ನೆಕ್ ವಿಡ್ತ್ ಶೋಲ್ಡರ್ ಎಲ್ಲ ಇಟ್ಕೊಬೇಕು, ಬಾಟಮ್ಗೆ ಹೇಗೆ ನಾವು ಪರ್ಫೆಕ್ಟ್ ಆಗಿ ಯಾವುದೇ ಮೆಷರ್ಮೆಂಟ್ ಒಂದು ಸ್ಮಾಲ್ ಸೈಜ್ ಇಂದ 50-55 ಸೈಜ್ ವರೆಗೂ ಬಂದು ಕೊಟ್ಟರು ನೀವು ಮಾಡ್ಬೇಕು, ಆ ಐಡಿಯಾ ಅಲ್ಲಿ ಸಿಗುತ್ತೆ. ಅದಾದ್ಮೇಲೆ ಲೆಹೆಂಗಾ. ಸೊ ಲೆಹೆಂಗಾ ಆಕ್ಚುಲಿ ಯಾರು ಬೇಸಿಕ್ ಅಲ್ಲಿ ಇಡಲ್ಲ. ಲೆಹೆಂಗಾ ಎಲ್ಲ ಅಡ್ವಾನ್ಸ್ ಅಲ್ಲಿ ಇಡೋದು, ಬಟ್ ನಾನು ಲೆಹೆಂಗಾನ ಬೇಸಿಕ್ ಅಲ್ಲೇ ಇಟ್ಟು ಹೇಳ್ಕೊಡ್ತಾ ಇದೀನಿ, ಮಾಡಬಹುದು ಈಸಿಯಾಗಿ. ಅದಾದ್ಮೇಲೆ ನಿಮ್ಗೆ ಫೋಲ್ಡರ್ ಬ್ಲೌಸ್ ಲಾಸ್ಟ್ ಅಲ್ಲಿ ಇಟ್ಟಿರ್ತೀನಿ. ಏನಕ್ಕಂದ್ರೆ ಇದಿಷ್ಟರಲ್ಲೂ ನಾನು ನಿಮ್ಗೆ ಕ್ಲೀನ್ ಆಗಿ ರಿಂಕಲ್ಸ್ ಮತ್ತೆ ಯಾವುದೇ ಮೆಷರ್ಮೆಂಟ್ ಕೊಟ್ರೆ ಹೇಗೆ ಶೋಲ್ಡರ್ ಆರ್ಮೋಲ್ ಎಲ್ಲ ಇಟ್ಕೊಳ್ಬೇಕು, ಕೆಲವ್ರಿಗೆ ಏನು ಗೊತ್ತಿದಿರೋರ್ಗೆ ಆರ್ಮೋಲ್ ಅಂದ್ರೆ ಏನು, ಶೋಲ್ಡರ್ ಅಂದ್ರೆ ಏನು ಅಂತ ಗೊತ್ತಿರಲ್ಲ. ಸೊ ಅದ್ರ ಬಗ್ಗೆ ಎಲ್ಲ ಕಲ್ಸ್ಕೊಡ್ತಾ ಬರ್ತೀನಿ. ಲಾಸ್ಟ್ ಅಲ್ಲಿ ನಿಮ್ಗೆ ಫೋಲ್ಡರ್ ಬ್ಲೌಸ್ ಹೇಳ್ಕೊಟ್ರೆ ಸೊ ಈ ರೀತಿ ನೀವು ಮಾಡ್ತೀರಾ. ಸೊ ಕೆಲವ್ರು ಮಾಡುವಂತ ತಪ್ಪು, ಯಾರು ಅರ್ಧಂಬರ್ಧ ಕಲ್ತ್ ಬಿಟ್ಟಿರ್ತಾರಲ್ಲ ಅಂಥವ್ರು ಮಾಡೋ ತಪ್ಪು. ಅಂಥವ್ರು ಎಲ್ಲಿ ಕಲ್ತಿರ್ತಾರೆ ಅದು ದೊಡ್ಡ ತಪ್ಪು. ಏನಕ್ಕಂದ್ರೆ ಅರ್ಧಂಬರ್ಧ ಕಲ್ತು ಏನಕ್ಕೆ ಬಿಟ್ಟಿರ್ತೀರಾ, ಫಸ್ಟ್ ನೀವು ಅದನ್ನ ತಿಳ್ಕೊಬೇಕು.
ಅರ್ಧಂಬರ್ಧ ಕಲ್ತು ಟೈಲರಿಂಗ್ ಸವಾಸ ಬೇಡ ಅಂತ ಬಿಡೋಕೆ ಕಾರಣನೇ ಹೋಗಿದ ತಕ್ಷಣ ನನಗೆ ಬ್ಲೌಸ್ ಹೇಳ್ಕೊಡಿ ಅನ್ನೋದು. ನನಗೆ ಬ್ಲೌಸ್ ಒಂದ್ ಸಾಕು, ನನಗೆ ಇನ್ನೇನು ಬೇಡ ಅಂತ ಹೇಳಿ ಅದನ್ನ ತಲೆಯಲ್ಲಿ ಇಟ್ಕೊಂಡು ಹೋಗಿ ಯಾರು ಕೇಳ್ತೀರಾ? ಕೆಲವರು ಟೀಚರ್ಸ್ಗೆ ಏನ್ ಹೇಳ್ಕೊಡ್ತಾರೆ ಟೈಲರ್ ಟ್ರೈನಿಂಗ್, ಅವರಿಗೆ ದುಡ್ಡು ಬಂದ್ರೆ ಸಾಕು, ಬಾ ಅಮ್ಮ ಹೇಳ್ಕೊಡ್ತೀನಿ, ನಿಂಗೇನ್ ಬ್ಲೌಸ್ ಸಾಕ ಬಾ ಹೇಳ್ಕೊಡ್ತೀನಿ ಅಂತ ನಿಮ್ಮ ಹತ್ರ ದುಡ್ಡು ಕಟ್ಸ್ಕೊಂಡು ಅವ್ರು ಹೇಳ್ಕೊಡ್ತಾರೆ. ನಿಮ್ದೇ ಒಂದು ಮೆಷರ್ಮೆಂಟ್ ಅವರೇ ತೆಗಿತಾರೆ. ಸೊ ಹೀಗ್ ಮಾರ್ಕ್ ಆಗು, ಹೀಗ್ ಕಟಿಂಗ್ ಮಾಡು, ಹೀಗ್ ಸ್ಟಿಚಿಂಗ್ ಮಾಡು, ಸೊ ಮುಗೀತು, ನೀನ್ ಕಲ್ತ್ಕೊಂಡಿದ್ ಮುಗೀತು ಅಂತ ಹೇಳ್ತಾರೆ. ಆಮೇಲೆ ನೀವು ಮನೆಗೆ ಬಂದ್ಮೇಲೆ ಬೇರೆ ಯಾವ ಮೆಷರ್ಮೆಂಟ್ ಕೊಟ್ರು ಬರಲ್ಲ, ಯಾವ ನೆಕ್ ಡಿಸೈನ್ಸ್ ಕೊಟ್ರು ಬರಲ್ಲ. ಸೊ ಇದು ಮೇನ್ ಪ್ರಾಬ್ಲಮ್. ಯಾವುದೇ ಮೆಷರ್ಮೆಂಟ್ ಕೊಟ್ರು ನೀವು ಫೋಲ್ಡರ್ ಬ್ಲೌಸ್ ನ ಶೋಲ್ಡರ್ ಡ್ರಾಪ್ ಆಗದಿರಂಗ್ ಸ್ಟಿಚ್ ಮಾಡಬೇಕು. ಅದು ಡಿಪ್ ಕಡಿಮೆ ಇರಲಿ ಅಥವಾ ಡಿಪ್ ಜಾಸ್ತಿ ಇರಲಿ, ನಿಮಗೆ ಅದನ್ನ ಮಾಡೋ ಕೆಪಾಸಿಟಿ ಬರಬೇಕು. ಸೊ ಆವಾಗ ಮಾತ್ರ ನೀವು ಪರ್ಫೆಕ್ಟ್ ಟೈಲರ್ ಆಗಿದ್ದೀರಾ ಅಂತ. ಇಲ್ಲ ಬರೀ ಫೋಲ್ಡರ್ ಬ್ಲೌಸ್ ಕಟಿಂಗ್ ಮಾಡ್ತೀನಿ, ಸ್ಟಿಚಿಂಗ್ ಮಾಡ್ತೀನಿ, ಆರ್ಮೋಲ್ ರಿಂಕಲ್ಸ್ ಬರುತ್ತೆ, ಬ್ಯಾಕರ್ ರಿಂಕಲ್ ಬರುತ್ತೆ, ಶೋಲ್ಡರ್ ಡ್ರಾಪ್ ಆಗುತ್ತೆ, ಇದೆಲ್ಲ ಪ್ರಾಬ್ಲಮ್ ಇದೆ ಅಂದ್ರೆ ನೀವು ಕಲ್ತಾ ಇಲ್ಲ ಅಂತ ಟೈಲರಿಂಗ್ ನ. ಸೊ ಇದೆಲ್ಲದಕ್ಕೂ ಕ್ಲಾರಿಟಿ ಬೇಕು, ನೀಟಾಗಿ ಕಲಿಬೇಕು ಅಂದ್ರೆ ಖಂಡಿತ ನನ್ನ ಬೇಸಿಕ್ ಆನ್ಲೈನ್ ಕ್ಲಾಸ್ಗೆ ಸೇರ್ಕೊಳ್ಳಿ. ಸೊ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತಾ ಇದ್ದೀನಿ, ಏನಕ್ಕಂದ್ರೆ ಕಲಿಬೇಕು ಅಂತ ಹೇಳಿ. ಓಕೆನಾ? ತುಂಬಾ ಕಡಿಮೆ ಅಮೌಂಟಿಗೆ ಮಾಡ್ತಾ ಇದೀನಿ. ಬೇರೆ ಕಡೆ ಎಲ್ಲ ಇದಕ್ಕೆ ತುಂಬಾನೇ ತಗೊಳ್ತಾ ಇದ್ದಾರೆ. ನಾನು ಕಡಿಮೆ ಅಮೌಂಟ್ ಅಲ್ಲಿ ಇದನ್ನ ಮಾಡ್ಕೊಡ್ತಾ ಇದ್ದೀನಿ, ಏನಕ್ಕಂದ್ರೆ ಕಲ್ತ್ಕೊಳ್ಳಿ ಅಂತ. ನನ್ನ ಹತ್ರ ಸುಮಾರು ಜನ. ಸೊ ಇನ್ನೊಂದು, ನನ್ನ ಆನ್ಲೈನ್ ಕ್ಲಾಸ್ ಸ್ಟೂಡೆಂಟ್ಗೆ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಯಾರ್ಯಾರೆಲ್ಲ ನನ್ನ ಆನ್ಲೈನ್ ಕ್ಲಾಸ್ ಸ್ಟೂಡೆಂಟ್ಸ್ ಇದ್ದೀರಾ, ಸೊ ರಿವ್ಯೂ ಹಾಕಿ. ನನ್ನ ಕ್ಲಾಸ್ ಅಲ್ಲಿ ನೀವು ಹೇಗ್ ಕಲ್ತ್ರಿ, ಸೊ ಎಷ್ಟು ನೀಟಾಗಿ ಕಲ್ತಿದ್ದೀರಾ ಅಥವಾ ಕಲ್ತಿಲ್ವಾ, ಏನ್ ಅನ್ಸುತ್ತೆ ಅದನ್ನ ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಸೊ ಹೊಸದಾಗಿ ಸೇರ್ಕೊಳ್ಳೋರಿಗೆ ಅದು ರಿವ್ಯೂ ಆಗುತ್ತೆ. ಸೊ ಇವಾಗ ನಾವು ಯಾವ್ದಾದ್ರು ಆನ್ಲೈನ್ ಅಲ್ಲಿ ಒಂದು ಪ್ರಾಡಕ್ಟ್ ತಗೋಬೇಕಂದ್ರೆ ಬರೀ ಫೋಟೋ ನೋಡಿದ ತಕ್ಷಣ ತಗೊಳ್ತೀವಾ? ಇಲ್ಲ, ರಿವ್ಯೂನ ನೋಡ್ತೀವಿ, ಯಾರ್ಯಾರೆಲ್ಲ ಹೇಗೆಲ್ಲ ರಿವ್ಯೂ ಕೊಟ್ಟಿರ್ತಾರೆ. ಸೊ ಆ ರಿವ್ಯೂ ನನ್ನ ಆನ್ಲೈನ್ ಕ್ಲಾಸ್ ಸ್ಟೂಡೆಂಟ್ಸ್ ನೀವು ಅಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿದ್ರೆ ಹೊಸದಾಗಿ ಬಂದಿರೋರು, ಹೊಸದಾಗಿ ಸೇರ್ಕೊಳ್ಳೋರಿಗೆ ಈಸಿ ಆಗುತ್ತೆ, ಸೇರ್ಕೊಳ್ಳೋದಾ ಬೇಡವಾ ಅಂತ ಡಿಸಿಷನ್ ತಗೊಳ್ತಾರೆ. ಓಕೆನಾ? ಸೊ ಇದೆಲ್ಲದಕ್ಕೂ ಬಾಡಿ ಮೆಷರ್ಮೆಂಟ್ ಇರುತ್ತೆ, ಇದೆಲ್ಲದಕ್ಕೂ ಕಟಿಂಗ್ ಇರುತ್ತೆ, ಇದೆಲ್ಲದಕ್ಕೂ ಸ್ಟಿಚಿಂಗ್ ಇರುತ್ತೆ, ಇದೆಲ್ಲದಕ್ಕೂ ನೋಟ್ಸ್ ಇರುತ್ತೆ. ಸೊ ಇದು ನನ್ನ ಬೇಸಿಕ್ ಆನ್ಲೈನ್ ಕ್ಲಾಸ್ ನ ಡೀಟೇಲ್. ಫೆಬ್ರವರಿ 6ನೇ ತಾರೀಕಿಂದ ಶುರುವಾಗುತ್ತೆ. ಸೊ ಇನ್ನೊಂದು, ಕೆಲವರು ಲೈವ್ ಅಂತ ಹೇಳಿ ಹಿಂದೇಟ್ ಆಗ್ತಾ ಇದ್ರ, ಖಂಡಿತ ಲೈವ್ ಅಲ್ಲ, ಇದು ರೆಕಾರ್ಡೆಡ್ ವಿಡಿಯೋ. ಓಕೆನಾ? ಲೈವ್ ಬದಲು ರೆಕಾರ್ಡೆಡ್ ಮಾಡಿ ಕಳಿಸ್ತಾ ಇದೀವಿ. ಸೊ ನೀವು ಕೂತ್ಕೊಂಡು ಆರಾಮಾಗಿ ಒಂದ್ಸರಿ ಅರ್ಥ ಆಗಿಲ್ಲ ಅಂದ್ರೆ 4 ಸರಿ ನೋಡಿ ಪ್ರಾಕ್ಟೀಸ್ ಮಾಡ್ಬೋದು. ಪ್ರಾಕ್ಟೀಸ್ ಮಾಡುವಾಗ ನಿಮ್ಗೆ ಡೌಟ್ಸ್ ಬಂದ್ರೆ ಕಾಲ್ ಅಥವಾ ಮೆಸೇಜ್ ಮಾಡಿ ಕ್ಲಿಯರ್ ಮಾಡ್ಕೊಳ್ಬಹುದು. ಓಕೆನಾ? ಸೊ ಇದಿಷ್ಟು ಬೇಸಿಕ್ ಆನ್ಲೈನ್ ಕ್ಲಾಸ್ ಡೀಟೇಲ್. ಫೆಬ್ರವರಿ 6ನೇ ತಾರೀಕಿಂದ ಇದು ಬಂದು 3 ತಿಂಗಳು ಕೋರ್ಸ್. 3 ತಿಂಗಳು ಕೋರ್ಸ್ಗೆ 2,000 ರೂಪಾಯಿ ಚಾರ್ಜ್ ಆಗಿರುತ್ತೆ. ಸೊ ಬನ್ನಿ ಇವಾಗ ನಮ್ಮ ಹ್ಯಾಂಡ್ ವರ್ಕ್ ಎಂಬ್ರಾಯ್ಡ್ರಿ ವೆಡ್ಡಿಂಗ್ ಬ್ಲೌಸ್ ಅಥವಾ ಮದುವೆ ಹೆಣ್ಣಿಗೆ ಬ್ಲೌಸ್ ನ ಯಾವ ರೀತಿ ಸ್ಟಿಚ್ ಮಾಡಿಸಿದ್ರೆ ಚೆನ್ನಾಗಿರುತ್ತೆ ಅನ್ನೋದನ್ನ ಡೀಟೇಲ್, ಮತ್ತೆ ನಿಮ್ಗೊಂದು ಐಡಿಯಾ ಬರಬೇಕು ಯಾವ ರೀತಿ ಮಾಡಿಸ್ಬೇಕು ಅನ್ನೋದು, ನೀವೇ ಓನಾಗಿ ಡಿಸೈನ್ ಮಾಡ್ಬೋದು. ಆ ಐಡಿಯಾನ ಈ ವಿಡಿಯೋದಲ್ಲಿ ಕೊಡ್ತೀನಿ. ಮದುವೆ ಹೆಣ್ಣಿನ ಬ್ಲೌಸ್ ಮೂರ್ ಬ್ಲೌಸ್ ಇದೆ ನನ್ನ ಹತ್ರ. ಸೊ 2 ಅವರೇ ಸೆಲೆಕ್ಟ್ ಮಾಡಿ ಕಳ್ಸಿರುವಂತ ಡಿಸೈನ್, ಇನ್ನೊಂದು ನನಗೆ ಕೊಟ್ಟಿರೋ ಆಪ್ಷನ್. ಸೊ ನಾನು ಅದಕ್ಕೊಂದು ಕಾನ್ಸೆಪ್ಟ್ ಹುಡುಕಿ ಮಾಡಿರೋದು. ಓಕೆನಾ? ಸೊ ಇದು ನೋಡಿ, ಇದು ಮದ್ವೆ ಹೆಣ್ಣಿಂದು ಮುಹೂರ್ತದ ಬ್ಲೌಸ್. ಓಕೆನಾ? ಬ್ಯಾಕ್ ಅಲ್ಲಿ ಈ ತರ ಇದೆ, ನಿಮ್ಗೆ ಸ್ಲೀವ್ ಈ ರೀತಿ ಬರುತ್ತೆ. ಚೆನ್ನಾಗಿದೆ, ಚೆನ್ನಾಗಿದೆ, ಡಿಸೈನ್ ಚೆನ್ನಾಗಿದೆ. ಸೊ ಫ್ರಂಟ್ ಅಲ್ಲಿ ಈ ರೀತಿ ಬರುತ್ತೆ, ಫ್ರಂಟ್ ಅಲ್ಲಿ ಈ ರೀತಿ ಬರುತ್ತೆ. ಇದು ಬಂದು ಬ್ಯಾಕ್ ಅಲ್ಲಿ ಏನ್ ಟೈಯಿಂಗ್ ಮಾಡ್ತೀವಿ ಅದಕ್ಕೆ. ಸೊ ಓವರ್ ಆಲ್ ನಿಮ್ಗೆ ಬ್ಲೌಸ್ ಈ ರೀತಿ ಇರುತ್ತೆ. ಓಕೆನಾ? ಸೊ ಇದು ಹ್ಯಾಂಡ್ ವರ್ಕ್, ಇದೇನು ಕಡಿಮೆ ದುಡ್ಡಿಂದಲ್ಲ, ಇದೆಲ್ಲ ಕಾಸ್ಟ್ಲಿ ಬ್ಲೌಸ್ ಆಗಿರುತ್ತೆ. ಸೊ ಇದು ಡಿಸೈನ್ ಸ್ಲೀವ್ ಅಲ್ಲಿ ಬಂದು ಗ್ರ್ಯಾಂಡ್ ಆಗಿದೆ. ಓಕೆನಾ? ಸೊ ಅದಾದ್ಮೇಲೆ ಇದು ರಿಸೆಪ್ಷನ್ ಸ್ಯಾರಿ, ಇದು ಬಂದು ರಿಸೆಪ್ಷನ್ ಸ್ಯಾರಿ. ಇದು ಅವರೇ ಡಿಸೈನ್ ಚೂಸ್ ಮಾಡಿ ನನಗೆ ಕೊಟ್ಟಿರುವಂತದ್ದು. ಸೊ ಇದು ಬಂದು ಫ್ರಂಟ್ ಬರುತ್ತೆ. ಅದಾದ್ಮೇಲೆ ಸ್ಲೀವ್ ಸ್ವಲ್ಪ ಹೆವಿ ಗ್ರ್ಯಾಂಡ್ ಇರುತ್ತೆ. ಸೊ ಫ್ಲವರ್ ಡಿಸೈನ್. ಸೊ ಓವರ್ ಆಲ್ ನಿಮ್ಗೆ ಈ ರೀತಿ ಬರುತ್ತೆ. ಸೊ ಇದೆರಡು ಅವರೇ ಚೂಸ್ ಮಾಡಿ ನನಗೆ ಕೊಟ್ಟಿರುವಂತದ್ದು. ಸೊ ನಾನು ಅವ್ರು ಹೇಳ್ದಾಗೆ ಡಿಸೈನ್ ನ ಹ್ಯಾಂಡ್ ವರ್ಕ್ ಮಾಡಿಸಿದೀನಿ. ಸ್ಟಿಚಿಂಗ್ ಮಾಡಾದ್ಮೇಲೆ ಈ ಬ್ಲೌಸ್ ಹೇಗ್ ಬಂದಿದೆ ಅನ್ನೋದನ್ನು ಕೂಡ ತೋರಿಸ್ತೀನಿ. ಅದಾದ್ಮೇಲೆ ಒಬ್ರು ಮಾತ್ರ ನನಗೆ ಆಪ್ಷನ್ ಕೊಟ್ರು, ನೀವೇ ಮಾಡಿ, ನಿಮ್ಗೆ ಗೊತ್ತಿರುತ್ತಲ್ಲ ಹೇಗ್ ಮಾಡಿಸ್ಬೇಕು ಅಂತ. ಸೊ ನಮಗೆ ಡಿಸೈನ್ ಹುಡ್ಕೋದು ನನಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ. ಸೊ ಈ 2 ಬ್ಲೌಸ್ ಏನ್ ನಿಮಗೆ ತೋರಿಸ್ದೆ, ಇದು ನಾರ್ಮಲಿ ನಾನು ತುಂಬಾ ವರ್ಷದಿಂದ ಈ ಡಿಸೈನ್ ನ ಬಹಳಷ್ಟು ಮಾಡಿಸಿ ಬಹಳಷ್ಟು ಸ್ಟಿಚ್ ಮಾಡಿದೀನಿ. ಲೇಟೆಸ್ಟ್ ಡಿಸೈನ್ ಅಂತ ಹೇಳಕ್ ಆಗಲ್ಲ, ಸುಮಾರು ಜನದ ಮೈ ಮೇಲೆ ಅದು ಇದ್ದೇ ಇದೆ. ಸೊ ಯಾರು ಒಬ್ರು ಹಾಕಿರ್ತಾರೆ, ಅದು ನೋಡ್ತಾರೆ, ತಗೊಂಬಂದ್ ಹಾಕೊಳ್ತಾರೆ, ಅದು ಸೆಕೆಂಡ್ರಿ, ಇಷ್ಟ ಆಗುತ್ತೆ ಹಾಕೊಳ್ತಾರೆ. ಇದು ನನಗೆ ಮಾತ್ರ ಅವರೇ ಕೊಟ್ಟಂತ ಕಾನ್ಸೆಪ್ಟ್, ಮಾಡಿ ನೀವೇ ಅಂತ ಹೇಳ್ಬಿಟ್ಟು. ಸೊ ಇದು ಮದ್ವೆ ಹೆಣ್ಣಿನ ಬ್ಲೌಸ್. ಕೇಳ್ಬೋದು, ಮೇಡಮ್ ಏನಕ್ಕೆ ಇಷ್ಟು ಸಿಂಪಲ್ ಆಗಿ ಮಾಡ್ಸಿದೀರಾ ಮದ್ವೆ ಹೆಣ್ಣಿನ ಬ್ಲೌಸು ಅಂತ ಹೇಳಿ. ಸೊ ಇದು ಬ್ಯಾಕ್ಗೆ ನಾನು ಇಷ್ಟೇ ಮಾಡ್ಸಿರೋದು. ಏನಕ್ಕಂದ್ರೆ, ಸೊ ಮದ್ವೆ ಹೆಣ್ಣಿನ ಬ್ಲೌಸು ನಾವು ತಲೆಯಲ್ಲಿ ಇಟ್ಕೊಬೇಕು. ಅವರು ಮದ್ವೆಗೆ ಹಾಕೊಳ್ಳೋವಾಗ ಮೇನ್ ರೀಸನ್ಗೋಸ್ಕರ ಇಷ್ಟೆಲ್ಲ ಖರ್ಚು ಮಾಡಿ ಮಾಡೋವಂಥದ್ದು. ಸುಮಾರಷ್ಟು ನಮ್ದೇ ಆಗ್ಲಿ ಮದ್ವೆಗಳೆಲ್ಲ ಹಾಕೊಂಡಿದ್ದು ಸ್ಯಾರಿನ ನಾವ್ ಇವತ್ತಿಗೂ ಒಪ್ಕೊಂಡಿಲ್ಲ.
ತುಂಬಾ ಹೆವಿ ಗ್ರಾಂಡ್ ಇರುತ್ತೆ, ರೆಗ್ಯುಲರ್ ವೇರ್ ಫಂಕ್ಷನ್ಸ್ಗೆಲ್ಲ ಹಾಕೊಳ್ಳೋಕೆ ತುಂಬಾ ಹೆವಿ ಆಗುತ್ತೆ. ಸೊ ಹಾಗಾಗಿ ಏನ್ ಮಾಡ್ತೀವಿ, ಅವಾಯ್ಡ್ ಮಾಡ್ತೀವಿ. ಸೊ ಹಾಗಾಗಿ ಮತ್ತೆ ಇನ್ನೊಂದು, ಮದ್ವೆನಲ್ಲಿ ಈ ಬ್ಯಾಕ್ ಅಲ್ಲಿ ಏನಾಗಿರುತ್ತೆ, ಕವರ್ ಆಗಿರುತ್ತೆ. ಬ್ಯಾಕ್ ಅಲ್ಲಿ ಅಷ್ಟು ಹೈಲೈಟ್ ಆಗಿ ಎಲ್ಲೂ ಏನು ಕಾಣಿಸಲ್ಲ. ಸೊ ಹಾಗಾಗಿ ನಾನೇನ್ ಮಾಡಿದೆ, ಬ್ಯಾಕ್ಗೆ ನೋಡಿ ಈ ರೀತಿ ಸಿಂಪಲ್ ಆಗಿ ಮಾಡಿಸ್ದೆ, ಸ್ವಲ್ಪ ಡಾಟ್ ಡಾಟ್ ಇಟ್ಟೆ. ಸ್ಟಿಚ್ ಮಾಡಿದ್ಮೇಲೆ ಇದೊಂದು ಇನ್ನೂ ಸ್ವಲ್ಪ ರಿಚ್ ಆಗಿ ಕಾಣುತ್ತೆ. ಸೊ ಫ್ರಂಟಿಗೆ ನೋಡಿ ಈ ರೀತಿನೇ ಮಾಡಿಸಿದ್ದೀನಿ. ಬ್ಯಾಕಲ್ಲಿ ಏನ್ ಮಾಡಿಸಿದೀನಿ, ಸೇಮ್ ಟು ಸೇಮ್ ಮಾಡಿಸಿದ್ದೀನಿ. ಬಟ್ ಹೈಲೈಟ್ ಆಗಿ ಕಾಣೋದು, ವೆಡ್ಡಿಂಗ್ ಅಲ್ಲಿ ಹೈಲೈಟ್ ಆಗಿ ಕಾಣೋದು ಎರಡು ಸ್ಲೀವ್. ಬ್ಯಾಕಲ್ಲಿ ಕವರ್ ಆಗಿರುತ್ತೆ, ಬಟ್ ಸ್ಲೀವ್ ಕವರ್ ಆಗಿರಲ್ಲ. ಸೊ ಹೈಲೈಟ್ ಆಗಿ ಕಾಣುತ್ತೆ. ಸೊ ಹಾಗಾಗಿ ನಾನೇನ್ ಮಾಡಿದೆ, ಹ್ಯಾಂಡ್ ವರ್ಕ್ ಅವನಿಗೆ ಸುಮ್ಮನೆ ಹಾಗೆ ನಾನೇ ಸ್ಕೆಚ್ ಹಾಕಿ ಕೊಟ್ಟೆ ಒಂದು ಪೇಪರ್ ಮೇಲೆ. ಜಸ್ಟ್ ಈ ರೀತಿ ಕೊಡಿ, ಒಂದು ಕಾನ್ಸೆಪ್ಟ್ ಇರಬೇಕು. ಸೊ ನೋಡಿದ ತಕ್ಷಣ ಡಿಸೈನು ಏನು ಅಂತ ಗೊತ್ತಾಗ್ಬೇಕು. ಸೊ ಇದು ಬಂದು ನವಿಲಿನ ರೆಕ್ಕೆ, ಓಕೆನಾ. ಸ್ಯಾರಿ ಬಂದು ಈ ಪಿಂಕ್ ಕಲರ್ ಇದೆ. ಪಿಂಕ್ ಕಲರ್ ಕಾಂಬಿನೇಷನ್ ಅಲ್ಲಿ ನಾನು ಸ್ಲೀವ್ಗೆ ನನಗೆ ರಿಚ್ ಆಗಬೇಕು, ಬ್ಯಾಕ್ ಅಲ್ಲಿ ನನಗೆ ಸಿಂಪಲ್ ಆಗೇ ಇರಲಿ, ಸ್ಲೀವ್ ರಿಚ್ ಆಗಬೇಕು ಅಂತ ಹೇಳಿ ಮಾಡಿಸಿದ್ದು. ಸೊ ಇದು ಸ್ಟಿಚ್ ಮಾಡಿ ವೇರ್ ಮಾಡಿದ್ಮೇಲೆ ಸಿಕ್ಕಾಪಟ್ಟೆ ಲುಕ್ ಆಗಿ ಕಾಣುತ್ತೆ ನೋಡಿ. ಈ ವೇರ್ ಮಾಡಿರ್ತೀವಲ್ಲ, ಸೊ ಬಾರ್ಡರ್ ಬರಲ್ಲ, ಬಾರ್ಡರ್ ಕಟ್ ಆಗುತ್ತೆ. ಸೊ ವೇರ್ ಮಾಡ್ತೀವಲ್ಲ, ಇದು ಎರಡೂ ಕಡೆ ಬರುತ್ತಲ್ಲ, ಸೊ ರಿಚ್ ಆಗಿ ಕಾಣುತ್ತೆ. ಸೊ ಇದನ್ನ ನಾನು ಒಂದು ಕಾನ್ಸೆಪ್ಟ್, ಒಂದು ನವಿಲ್ ಗರಿದು ಕಾಣ್ಲಿ, ಮತ್ತೆ ವೇರ್ ಮಾಡಿದಾಗ ಇದು ರಿಚ್ ಆಗಿ ಕಾಣ್ಲಿ ಅನ್ನೋದು ಒಂದು ತಲೆಯಲ್ಲಿ ಇಟ್ಕೊಂಡು, ಸೊ ನನಗೆ ಕೊಟ್ಟಂತ ಆಪ್ಷನ್ ನಾನು ಈ ರೀತಿ ಮಾಡಿಸಿದ್ದೀನಿ. ಸೊ ಇದು ಏನು ಕಡಿಮೆ ಅಲ್ಲ. ಬಟ್ ಆಕ್ಚುಲಿ ಈ ಎರಡು ಡಿಸೈನ್ ನಾನು ನಿಮ್ಗೆ ಏನ್ ತೋರಿಸ್ದೆ, ಈ ಎರಡು ಡಿಸೈನ್ಗಿನ ಇದು ಕಡಿಮೆ, ಆ ಎರಡು ಡಿಸೈನ್ಗಿನ ಇದು ಕಡಿಮೆ. ಬಟ್ ನನಗೆ ಇದು ಪರ್ಸನಲಿ ನನಗೆ ಬಹಳ ಇಷ್ಟ ಆಯ್ತು. ಸೊ ಈ ಬ್ಲೌಸ್ಗೆ ಹೋಲಿಸ್ಕೊಂಡ್ರೆ ಈಗ ಕಮೆಂಟ್ ಬಾಕ್ಸ್ ಅಲ್ಲಿ ಪಿನ್ ಮಾಡಿ, ಈ ಡಿಸೈನ್ ಚೆನ್ನಾಗಿದ್ಯಾ. ಸೊ ಅಂದ್ರೆ ಇದೇನಿಗೆ ನಾನು ನಿಮ್ಗೆ ಹೇಳಿದೆ ಅಂದ್ರೆ, ಮೇಡಮ್ ಹೇಳ್ಬೋದು ನಮಗೇನು ಇದರಿಂದ ಯೂಸ್ ಇಲ್ಲ, ಏನಕ್ಕೆ ವಿಡಿಯೋ ಮಾಡೋದು ಅಂತ. ಸೊ ನೀವು ಟೈಲರ್ಸ್ಗಳು ಯಾರ್ಯಾರು ಇದ್ದೀರಾ, ಒಂದು ಕಾನ್ಸೆಪ್ಟ್ ಇಟ್ಕೊಬೇಕು. ಯಾವಾಗಲೇ ಆಗಲಿ ಬ್ಲೌಸ್ ಮೇಲೆ ಒಂದು ಡಿಸೈನ್ ಮಾಡಿಸುವಾಗ ಒಂದು ಕಾನ್ಸೆಪ್ಟ್ ಇಟ್ಕೊಬೇಕು. ಕಾನ್ಸೆಪ್ಟ್ ಅಂತಂದ್ರೆ ಏನಿದೆ ಅದು ಚಿತ್ರ, ಅದು ಒಂದು ಏನಾದ್ರೂ ಒಂದು ತೋರ್ಸೋ ತರ ಇರಬೇಕು. ಈಗ ಅವೆರಡು ತೋರ್ಸೋದಲ್ಲ, ಅದು ಫ್ಲವರು, ಗರಿ, ರೆಕ್ಕೆ, ಇದು ಬಿಟ್ರೆ ಇನ್ನೇನು ಇಲ್ಲ, ಎಲ್ಲಾರ ಮೈ ಮೇಲೂ ಇದೆ. ಸೊ ಇದು ರೇರು. ಯಾವಾಗಲೇ ಆಗ್ಲಿ ನಾವು ಡಿಫ್ರೆಂಟ್ ಆಗಿ ಕಾಣಬೇಕು. ಎಲ್ಲಾರು ಹಾಕಿರೋದನ್ನ ನಾವು ಹಾಕೊಳ್ಳೋದಲ್ಲ, ನಾವು ಸ್ವಲ್ಪ ಡಿಫ್ರೆಂಟ್ ಆಗಿರ್ಬೇಕು ಅನ್ನೋದನ್ನ ಯೋಚನೆ ಮಾಡಬೇಕು. ಸೊ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ, ನಿಮಗೆ ಈ ಡಿಸೈನ್ ಇಷ್ಟ ಆಯ್ತಾ, ಅಥವಾ ನೋಡಿ ಇದು ಬ್ಯಾಕ್, ಇದು ಸ್ಲೀವ್, ಈ ಡಿಸೈನ್ ಇಷ್ಟ ಆಯ್ತಾ. ಅಂದ್ರೆ ಇದು ಗೋಲ್ಡ್ ಕಲರ್ ಬ್ಲೌಸ್ ಆಗಿರುತ್ತೆ, ಇದು ಗ್ರೀನ್ ಕಲರ್ ಬ್ಲೌಸ್ ಆಗಿರುತ್ತೆ. ಗೋಲ್ಡ್ ಕಲರ್ ಬ್ಲೌಸ್ ಇಷ್ಟ ಆದ್ರೆ ಗೋಲ್ಡ್ ಕಲರ್ ಬ್ಲೌಸ್ ಇಷ್ಟ ಆಯ್ತು ಅನ್ನಿ, ಗ್ರೀನ್ ಕಲರ್ ಬ್ಲೌಸ್ ಇಷ್ಟ ಆಯ್ತು ಅಂದ್ರೆ ಗ್ರೀನ್ ಕಲರ್ ಬ್ಲೌಸ್ ಇಷ್ಟ ಆಯ್ತು ಅಂತ ಹೇಳಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಅದಾದ್ಮೇಲೆ ನಿಮ್ಗೆ ನೋಡಿ, ಇದು ಸ್ವಲ್ಪ ಲೈಟ್ ಪಿಂಕ್ ವಿತ್ ಪರ್ಪಲ್ ಬಾರ್ಡರ್, ಲೈಟ್ ಪಿಂಕ್ ಸ್ಯಾರಿ ಬಂದು ಪರ್ಪಲ್ ಅಲ್ಲಿ ಇದೆ. ಸೊ ನಿಮಗೆ ಇದು ಇಷ್ಟ ಆಯ್ತಾ. ಸೊ ಎಲ್ಲಾನು ಆಲ್ಮೋಸ್ಟ್ ಸ್ಲೀವ್ ಅಲ್ಲಿ ಗ್ರ್ಯಾಂಡ್ ಇರೋದೆ. ಬಟ್ ನಾನು ಏನು ಫಸ್ಟ್ ಗ್ರೀನ್ ಕಲರ್ ತೋರಿಸಿದೆ, ಅದೆರಡಕ್ಕಿನ್ನ ಈ ಏನಿದೆ ಇದು, ಈ ಹ್ಯಾಂಡ್ ವರ್ಕ್ ಏನಿದೆ ಕಾಸ್ಟ್ಲಿ ಇದೆ, ಓಕೆನಾ. ಸೊ ಈಗ ನಾನೇನ್ ಮಾಡಿದೀನಿ, ಅದಕ್ಕಿನ್ನ ಇದು ಸ್ವಲ್ಪ ಕಡಿಮೆ ಬಂದಿದೆ. ಸೊ ಯಾವ್ದು ಇಷ್ಟ ಆಯ್ತು ಅಂತ ಹೇಳಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ, ನೀವು ಅಷ್ಟೇ ವೆಡ್ಡಿಂಗ್ ಬ್ಲೌಸ್ ನಿಮಗೆ ಏನಾದ್ರೂ ಆರ್ಡರ್ ಬಂದಾಗ, ಸೊ ನಿಮಗೆ ಆಪ್ಷನ್ ಕೊಟ್ಟಾಗ ನೀವೇ ಒಂದು ಕಾನ್ಸೆಪ್ಟ್, ಇವಾಗ ನಾನು ಇದನ್ನ ಮಾಡಿದೆ, ಸೊ ನೀವು ಯಾವ್ದಾದ್ರು ಒಂದು ಕಾನ್ಸೆಪ್ಟ್, ಸೊ ನಿಮ್ಗೆ ಈ ತರ ಆಪ್ಷನ್ ಬಂದಾಗ ಯಾವ ಕಾನ್ಸೆಪ್ಟ್ ಅಲ್ಲಿ ಮಾಡಿಸ್ತೀರಾ, ಅಂದ್ರೆ ಏನ್ ಚಿತ್ರ ಇರಬೇಕು ಅಂತ ನೀವು ಇಷ್ಟಪಡ್ತೀರಾ ಅನ್ನೋದನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಸೊ ನನಗೂ ಯೂಸ್ ಆಗಲಿ, ನಿಮ್ಮಿಂದ ನನಗೂ ಏನಾದ್ರೂ ಕಲಿಯೋದು ಸಿಗ್ಲಿ. ಸೊ ಯಾವ್ದು ಇಷ್ಟ ಆಯ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಪಿನ್ ಮಾಡೋದನ್ನ ಮರಿಬೇಡಿ. ಏನಕ್ಕೆ ಅಂತಂದ್ರೆ ನಾನು ಮಾಡಿದ್ದೆಲ್ಲ ಸರಿ ಅಂತ ಹೇಳಕ್ಕಾಗಲ್ಲ, ನನಗೆ ಇಷ್ಟ ಆಗಿದ್ದು ಎಲ್ರಿಗೂ ಇಷ್ಟ ಆಗ್ಬೇಕು ಅಂತ ಹೇಳಕ್ಕಾಗಲ್ಲ. ಸೊ ನಿಮ್ಗೆ ಯಾವ್ದು ಇಷ್ಟ ಆಯ್ತು ಅಂತ ತಿಳ್ಕೊಂಡ್ರೆ ಯಾವ್ದಕ್ಕೆ ಜಾಸ್ತಿ ಓಟ್ಸ್ ಬೀಳುತ್ತೆ, ಸೊ ಅದನ್ನ ನಾನು ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಟಾಪಿಕ್ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬೈ. ಥ್ಯಾಂಕ್ ಯು.